ರಾಜು ಹೊರಡೋಣವಾಪ್ಪ. ಲೋಫರ್, ರಾತ್ರಿ ಅಷ್ಟೊತ್ತಲ್ಲಿ ಮನೆಗೆ ಬರೋ ಅರ್ಜೆಂಟ್ ಕೆಲಸ ಏನೋ ಇತ್ತು ನಿಂಗೆ? ನಿನ್ನನ್ನು ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನೀನ್ ಹೇಳಿದ್ದಕ್ಕೆ ತಾನೇ ನಾನು ಬಂದಿದ್ದು. ಏನು? ನಾನು ನಿನ್ನ ಬರಕ್ ಹೇಳಿದ್ನಾ? ಸ್ವೀಟಿ, ನೀನೇ ಮೆಸೇಜ್ ಮಾಡಿದ್ದಲ್ಲ ರಾತ್ರಿ ಮನೆಗೆ ಬಾ ಅಂತ, ಅದಕ್ಕೆ ಬಂದೆ. ಸುಳ್ಳು, ನಾನ್ ನಿನಗ್ ಮೆಸೇಜ್ ಕಳ್ಸಿಲ್ಲ. ಇಲ್ಲಾಂದ್ರೆ ಆಕಾಶದಿಂದ ಉದುರುತ್ತ ಮೆಸೇಜು. ಸ್ವೀಟಿ, ನಿನ್ ನಂಬರಿಂದ ನಂಗೆ ಮೆಸೇಜ್ ಬಂದಿದ್ದು ನಿಜ, ಇಲ್ಲಾಂದ್ರೆ ನಾನೇ ಬರ್ತಿದ್ದೆ. ಸರಿ, ಈಗ ಫೋನ್ ಇಡು. ರಮ್ಯಕಾ, ಆದ್ರೂ ನೀವು ರಾಧಿಕಂಗ್ ಹಾಗೆ ಮಾಡಬಾರ್ದಿತ್ತು. ಪಾಪ, ಅವಳನ್ನ ಮನೆಯಿಂದ ಅಷ್ಟೊಂದು ಅವಮಾನ ಮಾಡಿ ಹೊರಗಾಕಂತ ತಪ್ಪು ಅವಳೇನು ಮಾಡಿರ್ಲಿಲ್ಲ. ನಾನು ಹಾಗೆ ಮಾಡಿದ್ದು ನಿನ್ನ ಒಳ್ಳೇದಕ್ಕೆ. ನಿನ್ನ ಹಾದಿನ ನೇರ ಮಾಡಿಕೊಟ್ಟಿದ್ದೀನಿ. ನೀನಿನ್ ಹಿಂದೆ ಮುಂದೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನೀನ್ ಹೀರೋಯಿನ್ ಆಗೋದನ್ನ ಯಾರೂ ತಡೆಯಕ್ಕಾಗಲ್ಲ. ಆದ್ರೆ ಒಂದ್ ವಿಷಯದಲ್ಲಿ ನೀನ್ ಕೇರ್ಫುಲ್ ಆಗಿರ್ಬೇಕು. ಏನು? ರಾಧಿಕಾ ಈ ಮನೆಯಿಂದ ಯಾಕೆ ಹೋದ್ಲು, ಹೇಗೆ ಹೊರಗಡೆ ಹೋದ್ಲು ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ವಿಷಯಕ್ಕೆ ಗೊತ್ತಾಗಬಾರ್ದು. ಬಾಸ್ ಹೀಗಿದ್ದಿದ್ರೆ ನಿಮ್ಗೆ ಈಗ ಆಗಕ್ಕೆ ಬಿಡ್ತಿರ್ಲಿಲ್ಲ. ಅವ್ರಿಲ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಅವ್ರಿದ್ದಿದ್ರೆ ಇನ್ನೊಂದು ರೀತಿ ಅನಾಹುತ ಆಗ್ತಿತ್ತು. ಕಷ್ಟ ಕೊಡೋನು ಅವನೇ, ಪರಿಹಾರ ತೋರಿಸೋನು ಅವನೇ. ನಾವೇ ತಪ್ಪು ಮಾಡ್ಬಿಟ್ಟಿರ್ಕು. ರಾಧಿಕಾ ಎಲ್ಲ ಕೆಲಸನೂ ಮಾಡ್ಕೊಂಡು ನೋಡ್ತಿದ್ದ ನೋಡಿ ಸುಮ್ಮನಿರ್ಬಾರ್ದಾಗಿತ್ತು. ವಿಶಾಖನ್ ಕೈನಲ್ಲೇ ಕೆಲಸ ಮಾಡಿಸ್ಬೇಕಾಗಿತ್ತು. ಮಾಡಿಸಿದ್ರೆ ಇಷ್ಟೊತ್ತಿಗೆ ಅವಳಿಗೂ ಕೆಲಸ ಬರ್ತಾ ಇತ್ತು. ರಾಧಿಕಾ ಇಲ್ಲದೆ ಇನ್ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೋ ಏನೋ. ನೋಡಿದ್ಯಾ ವಿಶಾಖ, ಆಗ್ಲೇ ಎಲ್ಲರೂ ರಾಧಿಕನ್ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಹೀಗೆ ಆದ್ರೆ ನಿನ್ ಗತಿ ಏನಾಗ್ಬೋದು? ಅಂದ್ರೆ ವಿಷು ಬಂದ್ಮೇಲೆ ಇವರೆಲ್ಲರೂ ರಾಧಿಕನ್ ಬಗ್ಗೆನೇ ಹೇಳ್ತಾರೆ. ವಿಷು ಕೋಪ ಬರುತ್ತೆ, ನಿನ್ ಸಿನಿಮಾ ಕನ್ಸುಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ಈ ಮನೆಯವರು ರಾಧಿಕಂಗ್ ಏನ್ ಮಾಡಿದ್ರು ಅದನ್ನೇ. ಅಂದ್ರೆ ನನ್ನನ್ನು ಮನೆಯಿಂದ ಹೊರಗಾಕ್ತಾರೆ. ಈಗ ಏನ್ ಮಾಡೋದು ರಮ್ಯಕಾ? 2 ಡ್ರಾಪ್ಸ್ ಕಣ್ಣೀರ್ ಹಾಕಿ ಒಂದ್ ರೀಲ್ ಓಡ್ಸು ಅಷ್ಟೇ. ಅಣ್ಣ, ಮನೇಲೆಲ್ಲ ಹೇಗಿದ್ದಾರೆ? ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಯಾಕೆ ಹಾಗೆ ಕೇಳ್ತಾ ಇದೆಯಾ ವಿಶು? ಏನೋ ಗೊತ್ತಿಲ್ಲ ಅಣ್ಣ, ರಾತ್ರಿ ಎಲ್ಲ ಕೆಟ್ಟ ಕನಸು ಬಿತ್ತು. ಇಲ್ಲೆಲ್ಲ ಆರಾಮಾಗೇ ಇದ್ದಾರೆ ವಿಶು, ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಅಣ್ಣ, ರಾಧಿಕಾ ಹೇಗಿದ್ದಾಳೆ? ರಾಧಿಕಾ ಖುಷಿಯಾಗೇ ಇದ್ದಾಳೆ ವಿಶು. ನೋಡು ವಿಶು, ನೀನು ಅಡ್ಡಾಲೋಚನೆ ಎಲ್ಲ ಮಾಡಬೇಡ, ಕೆಲ್ಸದ ಕಡೆ ಗಮನ ಕೊಡು. ಸರಿ ಅಣ್ಣ. ಈಗ ಬಾಸ್ ಕೇಳಿದ್ರೆ ನಾನು ಏನು ಹೇಳಿ? ರಾಧಿಕಂಗೆ ಅವಮಾನ ಮಾಡಿ ಮನೆಯಿಂದ ಹೊರಗಾಕಿದ್ರು ಅಂತ ಹೇಳ? ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಂತ ಹೇಳ? ನನಗೆ ಮನುಷ್ಯತ್ವ ಇಲ್ಲ, ನಾನೊಂದು ಕಲ್ಲು ಬಂಡೆ ಅಂತ ಅನ್ಕೊಂಡಿದ್ಯಲ್ಲ. ನಾನು ಯಾಕೆ ಸುಮ್ಮನೆ ಇದ್ದೆ ಹೇಳು? ರಾಧಿಕಾ ಇವತ್ತಲ್ಲ ನಾಳೆ ಈ ಮನೆಯಿಂದ ಹೊರಗಡೆ ಹೋಗ್ಲೇಬೇಕಿತ್ತು. ರಾಧಿಕಾ ಇಲ್ಲಿದ್ದಷ್ಟು ದಿವಸನೂ ವಿಶುಗೆ ಅವಳನ್ನ ಮರೆಯಕ್ಕಾಗ್ತಾ ಇರ್ಲಿಲ್ಲ. ಹೇಗಾದ್ರೂ ಸರಿ ಅವರಿಬ್ರು ದೂರ ಆಗ್ಲೇಬೇಕು ಅಂತ ನನ್ನ ಮನಸ್ಸಿನಲ್ಲೂ ಇತ್ತು. ನಾಳೆ ವಿಶುಗೆ ಕೆಟ್ಟ ಹೆಸರು ಬರಬಾರ್ದು, ಅವನು ಒಳ್ಳೇದಾಗ್ಲಿ ಅಂತಾನೆ ನಾನು ಸುಮ್ಮನೆ ಇದ್ದಿದ್ದು. ನೀನೇ ಹೇಳು, ನೀನೇ ವಿಶು ಅಣ್ಣ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ? ನಾಚಿಕೆ ಆಗಲ್ಲ ನಿಮ್ಗೆ ಹೇಳೋದಕ್ಕೆ? ಅದು ನಮ್ಮನೇಲಿ ಇಂಥ ಕೆಲಸ ಮಾಡ್ತೀಯಲ್ಲ, ನಿನ್ನಂತವ್ರನ್ನ ಕಮ್ಮು ಕಟ್ಟಿ 4 ಹೊತ್ತು ಆಚೆ ಹಾಕ್ಬೇಕು. ಏಕೆ